ಇವಾಗಂತೂ ಚೆಂಡು ಹೂ ಎಲ್ಲ ಕಡೆ ಎಷ್ಟೊಂದು ಚೆನ್ನಾಗಿ ಬೆಳೆದಿದ್ದಾರೆ. ನಿಜ ನೋಡಿದ ತಕ್ಷಣ ಖುಷಿಯಾಗುತ್ತೆ. ಇಲ್ಲಿ ಚೆಂಡು ಹೂ ಹರಿತಾ ಇದ್ರು. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೋರಣ ಮಾಡಿದ್ರೆ ಆಯಿತು ಅಂತ ಹೇಳಿ ಕೇಳಿದ್ವಿ. ಒಂದೇ ಮಾತಿಗೆ ಕೊಡ್ತೀನಿ ಅಂತ ಅಂದರು. ಒಂದು ಸ್ವಲ್ಪನೂ ಏನು ಮಾತಾಡಿಲ್ಲ ಪಾಪ. ಹಾಗೆ ಇಷ್ಟೊಂದು ಚೆಂಡು ಹೂ ಕೊಟ್ಟರು. ಬ್ಯಾಗ್ ಇನ್ನೂ ಇದ್ರೆ ಕೊಡಿ, ದೊಡ್ಡದು ಕೊಡ್ತೀನಿ ಅಂತ ಅಂದರು. ಬಟ್ ನಮ್ಮ ಹತ್ರ ಚಿಕ್ಕ ಚಿಕ್ಕ 2 ಬ್ಯಾಗ್ ಇದ್ವು, ಅದೆರಡು ಫುಲ್ ಮಾಡಿ ಕೊಟ್ಟರು ಪಾಪ. ಏನಾರ ಕೊಡ್ಲಾ? ತಗೊಳ್ರಿ, 50 ರೂಪಾಯಿ. ತಗೊಳ್ರಿ, ಹಂಗೆ ಬೇಡ, ತಗೊಳ್ರಿ, ಇಸ್ಕೊಳ್ರಿ ರೀ, ಇಸ್ಕೊಳ್ರಿ. ದುಡ್ಡು ಹುಷಾರು. ಮತ್ತೆ ಇದ್ರಾಗೆ ಇಟ್ಕೊಡ್ತೀನಿ. ನೀವು ಮತ್ತೆ ಅದು 50 ತಕ್ಕಂಡು ನೀವು ಇಟ್ಕೊಡ್ರಿ. ಹೀಗೆ ನಾ ಬೇರೆ ಕೊಟ್ಟದ ಏನು ಹಾಕಲ್ರಿ. ಥ್ಯಾಂಕ್ಸ್. ಶುಕ್ರವಾರ ತನಕ ಇರುತ್ತಲ್ಲ? ಇರುತ್ತಪ್ಪ. ಥ್ಯಾಂಕ್ಸ್ ರೀ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಏನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ, ಹೇಗೆಲ್ಲ ಮಾಡಿದ್ದೀನಿ, ಅಂದರೆ ತುಂಬ ಬ್ಯುಸಿ ಇದ್ದೆ. ಸೊ ಬ್ಯುಸಿಯಲ್ಲಿ ನಾನು ಹಬ್ಬ ಹೇಗೆ ಮಾಡ್ತೀನೋ ಏನೇನೋ ಹೇಳಿಬಿಟ್ಟಿದ್ದೆ. ಬಟ್ ಆದಷ್ಟು ಎಲ್ಲ ಕೆಲಸಗಳನ್ನು ಹಿಂದಿನ ದಿನವೇ ಮಾಡಿಕೊಂಡೆ. ಅದರಲ್ಲೇ ಅಮ್ಮನಿಗೆ ಹುಷಾರಿದ್ದಿಲ್ಲ, ಅಣ್ಣಂಗೆ ಹುಷಾರಿದ್ದಿಲ್ಲ. ಸೊ ಅಲ್ಲೆಲ್ಲ ಹೋಗಿ ಬಂದು ಮನೆಗೆ ಮಾಡ್ಕೊತೀನೋ ಇಲ್ವೋ ಅಂತ ಅನ್ನಿಸ್ತಾ ಇತ್ತು. ಬಟ್ ಆ ದೇವರ ಕೃಪೆಯಿಂದ ಪ್ರತಿಯೊಂದೂ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದರಲ್ಲೂ ಕೂಡ ಬೆಳಗ್ಗಿನ ಜಾವ ಅಂತ ಅಂದರೆ ರಾತ್ರಿಯೇ ಅನ್ಬೋದು, 12 ಗಂಟೆ ಮೇಲೆ ಎದ್ದು ಎಲ್ಲ ಕೆಲಸಗಳನ್ನು ಮಾಡ್ಕೋತಾ ಇದ್ದೆ. ಯಾಕಂದರೆ ಸೊ ಹೋಳಿಗೆ, ಅನ್ನ, ಸಾಂಬಾರು, ಪಲ್ಯ, ಕೋಸಂಬರಿ ಅಂತ ಅಂದರೆ ಓಕೆ ನಡೀತಾ ಇತ್ತು, ಸ್ವಲ್ಪ ಹೆಚ್ಚು ಕಮ್ಮಿ ಎದ್ದು ಮಾಡ್ಕೋಬೋದು. ಬಟ್ 5 ಥರದ ಅಂದರೆ ರೈಸ್ ಐಟಮು, ಚಿತ್ರಾನ್ನ, ಪುಳಿಯೋಗರೆ, ಪೊಂಗಲು, ಸಿಹಿ ಪೊಂಗಲು, ಖಾರ ಪೊಂಗಲು, ಹೀಗೆ ಮೊಸರನ್ನ, ಸ್ವಲ್ಪ ಎಲ್ಲ ಮಾಡ್ಕೋಬೇಕಾಗಿತ್ತು. ಹಾಗಾಗಿನೇ ನಾನು ಬೇಗ ಎದ್ದು ಎಲ್ಲ ಕೆಲಸ ಅಂದರೆ ರಾತ್ರಿಯೇ ಆದಷ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಅನ್ನಕ್ಕೆ ಇಟ್ಕೊಂಡು ಆ ಕಡೆ ಪುಳಿಯೋಗರೆ, ಚಿತ್ರಾನ್ನ, ಮೊಸರನ್ನ ಎಲ್ಲ ಮಾಡಿಕೊಂಡೆ. ಅದರಲ್ಲಿ ಬೇರೆ ಅಮ್ಮ ಮತ್ತು ಅಣ್ಣಗೆ ಹುಷಾರಿದ್ದಿಲ್ಲ. ಸೊ ಅವರಿಗೂ ಕೂಡ ನೈವೇದ್ಯ ಕಳಿಸ್ಬೇಕಾಗಿತ್ತು. ಯಾಕಂದರೆ ತುಂಬ ಅವರಿಗೆ ಅಂದರೆ ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ, ಅಷ್ಟು ಸುಸ್ತು, ಕೆಮ್ಮು ಅಷ್ಟು ಇತ್ತು. ಸೊ ಇವಾಗ ಪರವಾಗಿಲ್ಲ, ಬೆಟರ್ ಅನ್ನಿಸ್ತೈತೆ. ಬಟ್ ಅದು ಟ್ಯಾಬ್ಲೆಟ್ಸ್ ಎಲ್ಲ ತೊಗೋತಿರ್ತಾರಲ್ಲ, ಆರಾಮಿಲ್ಲದಾಗ ಟ್ಯಾಬ್ಲೆಟ್ಸ್ ಎಲ್ಲ ತೊಗೋತಿರ್ತಾರೆ, ಒಂಥರ ಮೈಯೆಲ್ಲ ಆಲಸ್ಯ ಥರ ಆಗಿರುತ್ತೆ. ಹಾಗಾಗಿ ಅವರಿಗೂ ಕೂಡ ನಾನು ನೈವೇದ್ಯಕ್ಕೆ ಕಳಿಸ್ಬೇಕು. ಅಮ್ಮ ಏನಂದಿದ್ರು, ಹಾಲು ಸಕ್ಕರೆ ಇಟ್ಬಿಟ್ಟು ಪೂಜೆ ಮಾಡೋ ಆಗಿಲ್ಲ ಅಂತಂದರೆ ಆಮೇಲೆ ನೈವೇದ್ಯಕ್ಕೆ ಮಾಡ್ಕೊ ಅಂತ ಹೇಳಿ. ಸೊ ನಾನು ನೋಡೋಣ, ಯಾವುದಕ್ಕೂ ಏನು ಅಂದ್ಕೊಂಡಿರಲಿಲ್ಲ. ಎಚ್ಚರ ಆದರೆ ಖಂಡಿತ ಮಾಡ್ತೀನಿ ಅಂತ ಹೇಳಿ ಮಲಗಿದ್ದೆ. ಸೊ ಎಚ್ಚರ ಆಯಿತು, ಎಲ್ಲ ಅಡುಗೆಗಳನ್ನು ಕೂಡ ಮಾಡ್ಕೋತಾ ಇದ್ದೀನಿ. ಹಾಗೆ ಅವರಿಗೂ ನಮ್ಮ ಮನೆ ಪೂಜೆ ಜೊತೆಗೆ ಅವರಿಗೂ ಕೂಡ ಸ್ವಲ್ಪ ನೈವೇದ್ಯಕ್ಕೆ ಕಳಿಸ್ಬೇಕಾಗಿತ್ತು. ಹಾಗಾಗಿ ಸೊ ನಮಗೆ ನೈವೇದ್ಯಕ್ಕೆ ಎಷ್ಟು ಹೋಳಿಗೆ ಬೇಕೋ ಅಷ್ಟು ಹೋಳಿಗೆ, ಅವರಿಗೆ ಸ್ವಲ್ಪ ಹೋಳಿಗೆ, ಇನ್ನು ಉಳಿದಿರೋ ಹೋಳಿಗೆನ ಆಮೇಲೆ ಹಾಕ್ಕೋತೀನಿ. ಇವಾಗ ಸದ್ಯಕ್ಕೆ ನಮ್ಮ ಮನೆಗೆ ಅವ್ರ ಮನೆಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡಿದ್ದೀನಿ. ಇನ್ನು ಉಳಿದಿದೆ ಹಿಟ್ಟು, ಹೂರಣ ಎಲ್ಲ. ಸೊ ಅದು ನಾನು ಬೆಳಗ್ಗೆ ಆರಾಮಾಗಿ ಬಿಸಿ ಹೋಳಿಗೆ ತಿನ್ನೋರಿಗೆ ಹಾಕ್ಕೊಡ್ತೀನಿ. ಚಿತ್ರಾನ್ನ, ಪುಳಿಯೋಗರೆ, ಇನ್ನೊಂದು 2-3 ಅಂದರೆ ರೈಸ್ ಐಟಮ್ ಮಾಡ್ಕೋಬೇಕು. ಸೊ ಇಲ್ಲಿ ವೈಟ್ ರೈಸು, ಬಿಸಿ ಅನ್ನ ಎಲ್ಲ ಹಾಕಿ ಕಲಿಸ್ಕೊಂಡಿದ್ದೆ. ಈಗ ಅವರಿಗೂ ಕೂಡ ನಾನು ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ. ಇನ್ನು ಆ ಬಾಕ್ಸಲ್ಲಿ ಎಲ್ಲ ರೈಸ್ ಐಟಮ್ ಕೂಡ ಹಾಕ್ಕೋಬೇಕು. ನೋಡಿ, ಎಲ್ಲ ಟೈಮ್ ಆಯಿತು, ಅಂದರೆ 3:45 ಆಯಿತು. ಒಬ್ಬಳೇ ಹೋಗಬೇಡ ಅಂತ ನಮ್ಮ ಮನೆಯವರು ರಾತ್ರಿ ಎಲ್ಲ ಹೇಳಿದರು. ಸರಿ, ಇಷ್ಟು ಕತ್ಲದಲ್ಲಿ ಒಬ್ಬಳೇ ಹೋಗೋಕ್ಕೂ ಒಂಥರ ಅನಿಸುತ್ತೆ. ನಮ್ಮ ಮನೆಯವರಿಗೆ ಎದುರಿಸಿ ಹೋಗ್ತಾ ಇದ್ದೀನಿ. ಸೊ ಅಮ್ಮನ ಮನೆಗೆ ಕೊಟ್ಟು ಬರಬೇಕು. ಇಷ್ಟೆಲ್ಲ ಜೋಡಿಸಿದ್ದಾರೆ ಅಣ್ಣನೂ ಕೂಡ. ಅವರಿಗೆ ನೈವೇದ್ಯ ಕೊಟ್ಟು ಮತ್ತೆ ನಾನು ರಿಟರ್ನ್ ಮನೆಗೆ ಬಂದೆ. ಸ್ವಲ್ಪ ಹೊತ್ತು ನಿಂತ್ಕೊಂಡಿಲ್ಲ ಅಲ್ಲಿ, ಯಾಕಂದರೆ ನನಗೆ 4:15 ಅಂದರೆ 3:45 ಹೋದೆ, 4 ಗಂಟೆ ತನಕ ಕೊಟ್ಟು. ಸೊ ಹಾಗೆ ರಿಟರ್ನ್ ನಮ್ಮ ಮನೆಯವರು ಕೆಳಗಡೆ ಕಾಯ್ತಾ ಇದ್ರು, ಟೈಮ್ ಆಯಿತು, ಬೇಗ ಬಾ ಅಂತ ಹೇಳಿ. ಸರಿ ಆಯಿತು ಅಂತ ಹೇಳಿ ಬಂದು ಕರೆಕ್ಟ್ 4:30ಕ್ಕೆ ನಮ್ಮನೆ ಪೂಜೆ ಆಯಿತು. ನೋಡಿದ್ರಲ್ಲ, ಎಷ್ಟು ಬೇಗ ಇದ್ರೂ ಪೂಜೆ ಮಾತ್ರ 4:15 ಆಯಿತು. ಇನ್ನೂ ನನಗೆ ತುಂಬ ಕೆಲಸ ಇತ್ತು. ಒಟ್ಟಿನಲ್ಲಿ ನೈವೇದ್ಯ ಇಟ್ಟು ಪೂಜೆ ಆದರೆ ಸಾಕಾಗಿತ್ತು. ಮನಸ್ಸಿಗೆ ಒಂಥರ ನೆಮ್ಮದಿ ಅನ್ನಿಸ್ತು. ಆ ಟೈಮಲ್ಲಿ
ಮುಂಜಾನೆಯಲ್ಲಿ ನಾವು ಪೂಜೆ ಮಾಡ್ಕೊಂಬಿಟ್ರೆ ಅಂದ್ಕೊಂಡಿದ್ದನ್ನು ಮಾಡಿದರೆ ನಿಜವಾಗ್ಲೂ ಒಂಥರ ತೃಪ್ತಿ ಸಮಾಧಾನ. ನನಗಂತೂ ಎಷ್ಟು ಖುಷಿ ಆಗ್ತಾಯಿತ್ತು. ನಮ್ಮ ಮನೆಯವರು ಬೇಗ ಪೂಜೆ ಮಾಡು ಬೇಗ ಪೂಜೆ ಮಾಡು ಬೇಗ ಪೂಜೆ ಮಾಡು ಅಂತ ಹೇಳ್ತಾಯಿದ್ರು. ಸರಿ ಆಯಿತು, ಹಾಗೂ ಹಿಂಗೂ ಮಾಡೋಂಗಿಲ್ಲ, ಎಲ್ಲ ನೀಟಾಗಿ ಲಕ್ಷ್ಮಿಗೆ ಕ್ಲೀನಾಗಿ ಮಾಡ್ಕೋಬೇಕಲ್ವ, ನೈವೇದ್ಯ ಆಗಲಿ ಜೋಡಿಸಿದ್ದಾಗಲಿ ಎಲ್ಲನೂ ಮಾಡ್ಕೋಬೇಕಾಗಿತ್ತು. ಸರಿ ಅಂತ ಹೇಳಿ ಪೂಜೆ ಕೂಡ ಆಯಿತು. ಇನ್ನು ಪೂಜೆ ಆದಮೇಲೆ ವರಮಹಾಲಕ್ಷ್ಮಿ ವ್ರತ ಅದ ಬುಕ್ಕು, ಸೊ ಹೊಸದದ್ದು ತರಿಸಿದ್ದೆ ಹಿಂದಿನ ದಿನ, ಅದನ್ನು ಕೂಡ ಬುಕ್ಕು ಕೂಡ ಓದಬೇಕಾಗಿತ್ತು. ನೋಡಿ ಇಷ್ಟು ವೆರೈಟಿ ಮಾಡಿದ್ದೆ. ಚಿತ್ರಾನ್ನ, ಪುಳಿಯೋಗರೆ, ಸಿಹಿ ಪೊಂಗಲ್, ಖಾರ ಪೊಂಗಲ್, ಮೊಸರನ್ನ, ಹಾಗೆ ಗೋಧಿ ಹುಗ್ಗಿ, ಸ್ವಲ್ಪ ಹೋಳಿಗೆ, ಈರುಳ್ಳಿ ಬಜ್ಜಿ. ಸೊ ಆಮೇಲೆ ನಾನು ಅಂಬುಡೆ ಮಾಡ್ಕೊಳ್ಳೋಣ ಅಂತ ಹೇಳಿ ಕಡಲೆಬೇಳೆ ಎಲ್ಲ ನೆನೆಸ್ಕೊಂಡಿದ್ದೆ. ಅದು ಆಗಿಲ್ಲ, ಯಾಕಂದರೆ ಕಡಲೆಬೇಳೆ ನೆನೆಸ್ಕೊಂಡು ಅದನ್ನು ಮಿಕ್ಸಿ ಮಾಡಿಕೊಂಡು, ಇನ್ನು ನಾನು ಏನಪ್ಪ ಮೇನಾಗಿ ಅಂತಂದರೆ ಸಬ್ಬೆ ಸೊಪ್ಪು ತರಿಸಿರಲಿಲ್ಲ. ಹಾಗಾಗಿ ಈರುಳ್ಳಿ ಬಜ್ಜಿ ಮಾಡ್ಕೊಂಬಿಟ್ಟೆ. ಇಲ್ಲಿ ತುಳಸಮ್ಮನಿಗೂ ಕೂಡ ನೈವೇದ್ಯ ಇಟ್ಟು ಪೂಜೆ ಮಾಡ್ತಾಯಿದ್ದೆ. ಬಾಳೆ ಎಲೆ ನಮ್ಮ ಮನೆಯವ್ರಿಗೂ ಒಂದು 4-5 ತೊಗೊಂಬರ್ಬೇಕಿತ್ತು, ಬಟ್ ಅವ್ರು ಜಾಸ್ತಿ ತೊಗೊಂಡೇ ಬಂದಿರಲಿಲ್ಲ. ಹಾಗಾಗಿ ದೇವ್ರ ಮುಂದೆ ಮಾತ್ರ ಬಾಳೆ ಎಲೆಯಲ್ಲಿ ನೈವೇದ್ಯ ಎಲ್ಲ ತೆಗೆದು ಇಟ್ಟೆ. ಸೊ ಅದೇನು ಬಾಳೆ ಎಲೆಯಲ್ಲಿ ಚೆನ್ನಾಗಿ ಅನಿಸುತ್ತೆ, ಈ ಹಬ್ಬ ಹುಣ್ಣಿಮೆಯಲ್ಲಿ ಬಾಳೆ ಎಲೆ ತಂದು ನೈವೇದ್ಯ ಅದರಲ್ಲಿ ಇಟ್ಟು ಪೂಜೆ ಮಾಡಿದ್ರೆ. ಹಾಗೆ ಇವಾಗ ಕತೆ ಬುಕ್ಕನ್ನು ಓದ್ತಾಯಿದ್ದೀನಿ. ಬುಕ್ಕು ಓದ್ಕೊಂಬಿಟ್ಟು ಸೊ ನೆಕ್ಸ್ಟು ಮತ್ತು ಏನೆಲ್ಲ ಕೆಲಸಗಳಿದ್ದಾವೋ ಅದೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ, ಆಮೇಲೆ ಬೆಳಗ್ಗಿನ ಅಂದರೆ ನಮ್ಮಮ್ಮ ಸ್ವಲ್ಪ ಹೊತ್ತು ಮಲ್ಕೊಂಬಿಡು ಅಂತ ಮಲಗೋಕ್ಕೆ ಆಗಿಲ್ಲ. ಹಾಗೆ ಕೆಲಸ ಮಾಡ್ತಾ ನಮ್ಮ ಅತ್ತಿಗೆನೂ ಸಂಜೆ ಅರಿಶಿನ ಕುಂಕುಮಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳಿ ಬೆಳಗ್ಗೆನೇ ಬಂದರು. ಪಾಪ ಅವರು ಇನ್ನೂ ಕೆಲಸನೇ ಮಾಡ್ತಾನೆ ಇದ್ದೀರಲ್ಲ ನೀವು ಅಂತ ಹೇಳಿ ಅವರು ಸ್ವಲ್ಪ ಈರುಳ್ಳಿ ಅದೆಲ್ಲ ಹೆಚ್ಚಿಕೊಟ್ರು ಅಂಬುಡೆಗೆ. ಹಾಗೆ ಡೈರೆಕ್ಟ್ ಸಂಜೆ ನನಗೂ ಸಾಕಾಗಿತ್ತು, ವೀಡಿಯೋ ಮಾಡಲಿಕ್ಕಾಗಿಲ್ಲ. ನಮ್ಮ ಮಾವ, ನಮ್ಮ ಮೈದ್ನ, ನಮ್ಮಮ್ಮ ಎಲ್ಲ ಬಂದಿದ್ದರು. ಸೊ ಅರಿಶಿನ ಕುಂಕುಮಕ್ಕೆ ಎಲ್ಲರಿಗೂ ಹೇಳಿದ್ದೆ. ಸೊ ಪೂಜೆ ಮಾಡಿದ್ನೆಲ್ಲ ಹೇಳಿದ್ದೆ, ಎಲ್ಲರೂ ಬಂದಿದ್ದರು. ಅಮ್ಮನೂ ಕೂಡ ಇವಾಗ ಸ್ವಲ್ಪ ಬೆಟರ್ ಅನ್ನಿಸ್ತಾ ಇದ್ದಾರೆ. ಇದೆಲ್ಲ ಏನೇನೋ ಸಾಮಾನು ಒಟ್ಬಿಟ್ಟಿದ್ದಾಳೆ ನನ್ನ ಮಗಳು ಅಂತ ಹೇಳಿ ಎಲ್ಲ ನೋಡ್ತಾಯಿದ್ರು. ಹಾಗೆ ಸವಿತಾ ಅವ್ರನ್ನೂ ಪ್ರತಿ ವರ್ಷವೂ ಕರಿತೀನಿ. ಸೊ ಅವರು ಕೂಡ ಬಂದಿದ್ದರು. ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಫ್ರೆಂಡ್ಸ್. ನಾನು ಎಲ್ಲರ ಮನೆಗೂ ಅರಿಶಿನ ಕುಂಕುಮಕ್ಕೆಲ್ಲ ಹೋಗಿ ಬಂದು ಮನೆಯದು ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೆ. ಸೊ ಇದಾಗಿತ್ತು ನನ್ನ ಈ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ. ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬಾಯ್ ಬಾಯ್.